ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇಂಜಿನಿಯರ್ ಸಾಯಿ ಬೈ ಸೂರಜ್ ಕನ್ನಡ ಚಾನಲ್. ಇವತ್ತು ನಾನು ಸೈಟಲ್ಲಿ ನಡೀತಿರೋ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಟೀರಿಯರ್ ವರ್ಕ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಪ್ಲೈವುಡ್ ಗ್ರೇಡ್ ಯಾವ್ದು ಯೂಸ್ ಮಾಡ್ತಾಯಿದ್ದೀವಿ, ಲ್ಯಾಮಿನೇಟ್ಸ್ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಬೇಸಿಕ್ ಇನಿಷಿಯಲ್ ಸ್ಟಾರ್ಟ್ ಆಗ್ತಾಯಿದೆ ಪ್ಲೈವುಡ್ಡಿಂದು. ಪ್ಲೈವುಡ್ ಮೇಲ್ಗಡೆ ಇನ್ನರ್ ಲ್ಯಾಮಿನೇಟ್ ಅಂತ ಏನು ಹೇಳ್ತೀವಿ. ಇನ್ನರ್ ಲ್ಯಾಮಿನೇಟ್ ಫಸ್ಟಿಗೆಲ್ಲ ವೈಟ್ ಕಲರ್ ಬರ್ತಾಯಿತ್ತು. ಬಟ್ ಈಗ ಸ್ವಲ್ಪ ಅಪ್ಡೇಟ್ ಆದಾಗೆ ವೈಟ್ ಕಲರ್ನ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಟ್ರೆಂಡಿಯಾಗಿ ಕಾಣೋ ಥರ ಲೈನರ್ಸ್ ಏನು ಬರುತ್ತೆ, ಫ್ಯಾಬ್ರಿಕ್ ಕಲರ್ಸ್ ಬರ್ತಾಯಿದೆ. ಫ್ಯಾಬ್ರಿಕ್ ಪ್ಯಾಟ್ರನ್ಸ್ ಇರುತ್ತೆ, ಬೇಕಿದ್ರೆ ನಾನು ಅದನ್ನು ಅಟ್ಯಾಚ್ ಮಾಡಿರ್ತೀನಿ ಫೋಟೋ. ಆ ಫ್ಯಾಬ್ರಿಕ್ ಕಲರ್ಸ್ ಎಲ್ಲ ಇರುತ್ತೆ. ಅದರಲ್ಲೂ ನಾವು ಟೀಕ್ ಕಲರ್ ಶೇಡ್ನ ಇನ್ನರ್ ಲ್ಯಾಮಿನೇಟ್ ಆಗಿ ಚೂಸ್ ಮಾಡಿದ್ದೀವಿ. ಅದ್ರ ಥಿಕ್ನೆಸ್ ಎಷ್ಟಿದೆ, ಅದನ್ನು ಹೇಗೆ ಹಾಕ್ಕೊಳ್ತಾರೆ ಎಲ್ಲ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೂ ಬೇರೆ ಇನ್ನೇನೇನು ವರ್ಕ್ ನಡೆಯುತ್ತೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಸೈಟಲ್ಲಿ ಮಿಸ್ಲೇನಿಯಸ್ ವರ್ಕ್ಸ್ ಎಲ್ಲನೂ ಕವರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ದಯವಿಟ್ಟು ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟೆಂಟ್ಗಳಿಗಾಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಿರ್ಬೋದು ವರ್ಕು ನಡೀತಾ ಇದೆ ಕಂಪ್ಲೀಟಾಗಿ. ಇದು ಡಬಲ್ ಹೈಟ್, ಇದೆಲ್ಲ ಇನ್ನರ್ ಲ್ಯಾಮಿನೇಟ್ಸು. 0.8 ಥಿಕ್ನೆಸ್ ಇರುವಂಥದ್ದು ಇನ್ನರ್ ಲ್ಯಾಮಿನೇಟ್ಸ್. ನೀವು ನೋಡ್ಬೋದು ಟೀಕ್ ಶೇಡ್ ಇದೆ ಇದರಲ್ಲಿ. ತೋರಿಸ್ತೇನೆ ಇದನ್ನು ಕಂಪ್ಲೀಟಾಗಿ ಹೇಗೆ ಬರುತ್ತೆ. ಇದು 0.8 mm ಥಿಕ್ನೆಸ್ ಇದೆ. ಇದೆಲ್ಲ ಪ್ಲೈವುಡ್ಡು MR 303 IS ಗ್ರೇಡು. ಕಂಪ್ಲೀಟ್ ಲ್ಯಾಮಿನೇಟ್ ಪೇಸ್ಟಿಂಗ್ ಆಗ್ತಾ ಇದೆ. ನಾವು ಯೂಸ್ ಮಾಡಿರೋ ಅಡೇಸಿವ್ ಬಂದು ಫೆವಿಕಾಲ್ ಮರೈನ್ ವಾಟರ್ ಪ್ರೂಫ್ ಅಡೇಸಿವ್. ಇದನ್ನು ಸ್ಪೆಷಲಿ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ಈ ರೀತಿ ಇಲ್ಲಿ ನೀವು ನೋಡ್ಬೋದು ವಿಂಡೋಸ್ ಇನ್ನೂ ಯಾವುದೇ ರೀತಿ UPVC ವಿಂಡೋಸು ಇನ್ಸ್ಟಾಲ್ ಆಗಿಲ್ಲ. ಸೊ ಸ್ವಲ್ಪ ಮಾಯ್ಶ್ಚರ್ ಎಕ್ಸ್ಚೇಂಜ್ ಆಗೋದು ಅಥವಾ ಮಳೆ ಬಂದಾಗ ಕಂಪ್ಲೀಟಾಗಿ ಮಾಯ್ಶ್ಚರ್ ಒಳಗೆ ಬರೋವಂಥದ್ದು, ಅಥವಾ ಏರಿಯಾ ಎಲ್ಲ ಸ್ವಲ್ಪ ರೂಮಲ್ಲಿ ಸ್ವಲ್ಪ ವಾತಾವರಣ ಮಾಯ್ಸ್ಟ್ ಆಗಿರುತ್ತೆ. ಈ ಥರ ಕಂಡೀಷನ್ಸಲ್ಲಿ ಈ ಮರೈನ್ನ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾವುದೇ ರೀತಿ ಗ್ಯಾಪ್ಸ್ ವಾಯ್ಡ್ಸ್ ಇರೋದಿಲ್ಲ. ನಾವು ಯೂಸ್ ಮಾಡ್ತಿರೋ ಪ್ಲೈವುಡ್ IS ಗ್ರೇಡ್ 303 ಅಂದರೆ IS ಗ್ರೇಡ್ 303 ಅಂದರೆ ಮಾಯ್ಶ್ಚರ್ ರೆಸಿಸ್ಟೆಂಟ್ ಆಗಿರುತ್ತೆ. ನೀವು ವಾರ್ಡ್ರೋಬ್ಸ್ ಎಲ್ಲೆಲ್ಲಿ ನೀರು ಬರೋದಿಲ್ಲ ಇಂಟೀರಿಯರ್ಸಲ್ಲಿ, ಸಪೋಸ್ ಕಿಚನ್ ಆ ಥರ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಕಿಚನ್ನಲ್ಲಿ, ಇದನ್ನು ನೀವು ಆರಾಮಾಗಿ ವಾರ್ಡ್ರೋಬ್ಸ್ಗೆಲ್ಲ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಒಳಗಡೆ ಏನು ಲ್ಯಾಮಿನೇಟ್ ಹೇಳಿದ್ನಲ್ಲ ವೈಟ್ ಲ್ಯಾಮಿನೇಟ್ಗಿಂತ ನಾವು ಇಲ್ಲಿ ಟೀಕ್ ಕಲರ್ ಲ್ಯಾಮಿನೇಟ್ ಮಾಡಿದ್ದೀವಿ ನೋಡಿ. ಇದು 0.8 ಬರುತ್ತೆ ಥಿಕ್ನೆಸ್ಸು. ಶೇಡ್ ಕೂಡ ಇದೆ. ಅಡೇಸಿವ್ನ ನೀಟಾಗಿ ಪ್ಲೈವುಡ್ಗೆ ನಾವು ಪೇಸ್ಟ್ ಮಾಡಿಕೊಂಡು ನಂತರ ಲ್ಯಾಮಿನೇಟ್ನ ಈ ರೀತಿ ಹಾಕಿ ಮಾಡಿದಾಗ ಯಾವುದೇ ರೀತಿಯಾದ ಒಳಗಡೆ ಗ್ಯಾಪ್ಸ್ ಇರೋದಿಲ್ಲ. ನೀವು ನೋಡ್ಬೋದು ಈ ರೀತಿ ಪ್ರೆಸ್ ಮಾಡಿ ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ತಾ ಹೋದಾಗ ವೆಯ್ಟ್ ಬೀಳುತ್ತೆ ಇದರಲ್ಲಿ. ಅಲ್ಲಿ ಎಷ್ಟು ನಿಮಗೆ ಇದನ್ನು ಕಾಣ್ತಾ ಇದೆ ಪ್ಲೈವುಡ್ಡು, ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲನೂ ಪೇಸ್ಟಿಂಗಾಗಿ ಇದ್ರ ಮೇಲ್ಗಡೆ ಇಟ್ಟು ವೆಯ್ಟ್ ಹಾಕಿ ಬಿಡ್ತೀವಿ ನಾವು. ಕಂಪ್ಲೀಟಾಗಿ ವೆಯ್ಟ್ ಹಾಕಿ ಬಿಟ್ಟಾಗ ಯಾವುದೇ ರೀತಿಯಾದ ಕೆಳಗೆ ಗ್ಯಾಪ್ಸ್ ಆಗಲಿ ಅಥವಾ ಏರ್ ವಾಯ್ಡ್ಸ್ ಆಗಲಿ ನಿಮಗೆ ಬರೋದಿಲ್ಲ. ಇದು ಸರ್ಫೇಸ್ ಪ್ರಿಪ್ರೇಷನ್. ಫಸ್ಟು ನೀಟಾಗಿ ಮೇಲೆ ಏನು ಡಸ್ಟ್ ಇರುತ್ತೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಂತರ ಇದಕ್ಕೆ ಫೆವಿಕಾಲ್ ಮರೈನ್ ಗ್ರೇಡ್ ಇರುವಂಥ ಅಡೇಸಿವ್ನ ಹಾಕ್ತಿರುವಂಥದ್ದು.
ಇಂಟೀರಿಯರ್ ಕಾಸ್ಟಿಂಗಲ್ಲಿ ಕಡಿಮೆ ರೇಟಿಗೆ ಬಜೆಟ್ಟು ಕೊಟ್ಟಿರೋಂಥ ಕೊಟೇಶನ್ಸು ಸಾಕಷ್ಟಿರುತ್ತೆ, ಬಟ್ ಯೂಸ್ ಮಾಡುವಂಥ ಮೆಟೀರಿಯಲ್ ಮೇಲೆ ಹೋಗುತ್ತೆ. ಏನು ಫ್ಯಾಕ್ಟ್ರಿ ವರ್ಕಲ್ಲಿ ನೀವು ಡೌಟ್ಸ್ ಕೇಳ್ತಾ ಇದ್ರಿ, ಈ ರೀತಿಯಾದ ಅಡೇಸಿವ್ಸ್ ಯೂಸ್ ಮಾಡಿರ್ತಾರೋ ಇಲ್ಲ ಅನ್ನೋದು ಸ್ವಲ್ಪ ಕನ್ಫ್ಯೂಷನಲ್ಲಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಸೈಟಲ್ಲಾದರೆ ನಿಮ್ಗೆ ಯಾವ ರೀತಿ ವರ್ಕ್ ಬೇಕೋ ಅದನ್ನು ನೀವು ನೀಟಾಗಿ ಮಾಡಿಸ್ಕೋಬೋದು. ಸೊ ಯಾವುದೇ ರೀತಿ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಿಲ್ಲ ನಿಮಗೆ. ಇದು ಫಿನಿಶಿಂಗ್ ಬಗ್ಗೆ ಸ್ವಲ್ಪ ಸಾಕಷ್ಟು ಜನಕ್ಕೆ ಅನುಮಾನ ಇರುತ್ತೆ, ಯಾವ ರೀತಿ ಫಿನಿಶಿಂಗ್ ಬರುತ್ತೆ, ಯಾವ್ದು ರೀತಿ ಎಡ್ಜ್ ಬ್ಯಾಂಡಿಂಗ್ ವರ್ಕ್ ಸರಿಗೆ ಬರಲ್ಲ ಅಂತ. ಸೈಟಲ್ಲೇ ಎಡ್ಜ್ ಬ್ಯಾಂಡಿಂಗ್ ವರ್ಕು ಯಾವ ರೀತಿ ನಾವು ನೀಟಾಗಿ ತೊಗೋಬೋದು ಅಂತ ನಾನು ನಿಮಗೆ ಈಗ ನೆಕ್ಸ್ಟ್ ಪ್ರೊಸೆಸ್ ಎಲ್ಲನೂ ಹೇಗಾಗುತ್ತೋ ಆ ರೀತಿ ತೋರಿಸ್ತಾ ಹೋಗ್ತೀನಿ. ಇದು ಒಂದು ಬಾಲ್ಕನಿ ಫಿನಿಶಿಂಗ್ ನಡೀತಾ ಇದೆ ನೋಡಿ. ಇಲ್ಲಿ ಪ್ಯಾಟ್ರನ್ ಮಾಡಿದ್ದೀವಿ, ಇದೆಲ್ಲ ಟೆಕ್ಸ್ಚರ್ಡ್ ಇದೆ. ಟೈಲ್ 2x4 ಟೈಲ್ಸ್ ಎಲ್ಲ ಇದೆ, ವಿಟ್ರಿಫೈಡ್ ಟೈಲ್ಸ್. ಇದು ಡಾರ್ಕ್ ಕಲರ್ ಟೈಲು, ಇದು ವೈಟ್, ಮಧ್ಯ ಎರಡು ವೈಟ್ ಕಲರ್ ಮಾಡಿ ಆಚೆ ಈಚೆ ಡಾರ್ಕ್ ಕಲರ್ನ ನಾವು ಮಾಡಿದ್ದೀವಿ. ಕೆಳಗಡೆ 2x4 ಈ ರೀತಿ ಪ್ಯಾಟ್ರನ್ ಇರುವಂಥ ಟೈಲು ಇದಾಗಿದೆ, ಫ್ಲೋರಿಂಗಿಗೆ ಹಾಕಿದ್ದೀವಿ. ಅದೇ ಸೇಮ್ ಥರ ಇಲ್ಲಿಂದ ಡಾರ್ಕ್ ಕಂಟಿನ್ಯೂ ಆಗಿ ಮಧ್ಯ ಲೈಟ್ ಬಂದು, ಸೊ ಇಲ್ಲಿ ಏನು ಲೈಟರ್ ಶೇಡ್ ಎಲ್ಲಿರುತ್ತೋ ಅಲ್ಲಿ ನಂತರ ವರ್ಟಿಕಲ್ ಪ್ಲ್ಯಾಂಟೇಷನ್ಸ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ ಅನ್ನೋ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಮೇಲ್ಗಡೆ ಎಲ್ಲ WPC ಲೂವರ್ಸ್ ಬರುತ್ತೆ, ಕಂಪ್ಲೀಟು WPC ಲೂವರ್ಸ್ ಇರುತ್ತೆ. ಹಾಗೆ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಫಿನಿಶಿಂಗ್ ವರ್ಕಲ್ಲಿ ಸಾಕಷ್ಟು ಟೀಮ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಕೆಲಸ ಮಾಡೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಸೇಫ್ಟಿ ಡೋರು ಇದು ಏನು ಮಾಡಿದ್ದೀವಿ ನಾವು ಕಂಪ್ಲೀಟಾಗಿ, ಇದ್ರದ್ದು ಒಂದು ಸ್ವಲ್ಪ ವರ್ಕು ಲೆವೆಲ್ಲಿಂಗಲ್ಲಿ ಮಿಸ್ ಆಗಿತ್ತು. ಮತ್ತು ರಿಪೇರ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಟೈಲಿಂಗ್ ಹಾಕಿದ್ದು ನೀವು ನೋಡ್ಬೋದು ಒಡೆದೋಗಿದೆ ಇದು. ಸೊ ಸ್ವಲ್ಪ ಸೈಟಲ್ಲಿ ಯಾರೇ ವರ್ಕ್ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಗಮನಿಸಿ ಹುಷಾರಾಗಿ ವರ್ಕ್ ಮಾಡ್ಕೋಬೇಕು. ಸೊ ಈಗ ನೋಡಿ, ನಾವು ಮತ್ತೆ ಇದಿಷ್ಟು ಕಂಪ್ಲೀಟ್ ಟೈಲ್ ತೆಗೆಸಿ ಇನ್ನೊಂದು ಸಲ ಹಾಕ್ಸ್ಬೇಕಾಗುತ್ತೆ. ವರ್ಕ್ ಮಾಡ್ಬೋದು, ಪ್ರಶ್ನೆ ಮೆಟೀರಿಯಲ್ದಲ್ಲ, ಟೈಮಿಂದು. ಇದಿಷ್ಟನ್ನೇ ಹೊಸದಾಗಲೇ ಮಾಡೋಕ್ಕಾಗೋಷ್ಟು ಟೈಮ್ಗಿಂತನೂ ಡಬಲ್ ಆಗುತ್ತೆ. ಇದಿಷ್ಟು ಒಡೆದು ತೆಗೆದು ಮತ್ತೆ ಇನ್ನೊಂದು ಟೈಲು ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಸೈಟಲ್ಲಿ ಒಂದು ಟೀಮಿಂದ ಇನ್ನೊಂದು ಟೀಮ್ ವರ್ಕ್ ಮಾಡುವಾಗ ಯಾರೇ ಆಗಿರ್ಬೋದು, ಈಗ ಸಪೋಸ್ ಇಂಟೀರಿಯರ್ಸ್ ಅವ್ರು ಮಾಡ್ತಿರ್ಬೇಕಾದ್ರೆ ಪೇಂಟ್ ವರ್ಕು ಫೈನಲ್ ಆಗಿರುತ್ತೆ, ಅವ್ರಿಗೇನು ಸ್ವಲ್ಪ ಸ್ಕ್ರಾಚಸ್ ಬೀಳ್ದಿರೋ ಥರ ಅಥವಾ ವಾಲ್ಸಲ್ಲಿ ಡೆಂಟ್ಸ್ ಬೀಳ್ದಿರೋ ಥರ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಇನ್ನು ವಾಕಿನ್ ವಾರ್ಡ್ರೋಬ್ಸ್ ಬಗ್ಗೆನೂ ಸಾಕಷ್ಟು ಜನ ಕೇಳಿದ್ರಿ. ಆ್ಯಕ್ಚುಲಿ ಈ ಬೆಡ್ರೂಮಲ್ಲಿ ನೋಡಿ, ಇದು ರೂಮು, ಇಲ್ಲಿ ಈ ರೀತಿ ಬಂದರೆ ವಾಕಿನ್ ವಾರ್ಡ್ರೋಬ್ ಒಳಗಡೆ. ಇದು ನಾನಿರೋದು ವಾಕಿನ್ ವಾರ್ಡ್ರೋಬಲ್ಲಿ ತೋರಿಸ್ತೀನಿ ನಿಮಗೆ. ಇದು ವಾಕಿನ್ ವಾರ್ಡ್ರೋಬು, ಇಲ್ಲಿ ಬಾತ್ರೂಮ್. ಈ ಬಾತ್ರೂಮ್ ಕೂಡ ನಾನು ನಿಮಗೆ ಔಟ್ಪುಟ್ಟಲ್ಲಿ ತೋರಿಸ್ತೀನಿ ಇನ್ನೊಂದು ರೀತಿ ಹೇಗೆ ಮಾಡಬೇಕು ಅಂತ. ಇಲ್ಲಿ ನೀವು ನೋಡ್ಬೋದು, ಯಾವುದೇ ರೀತಿ ಹೈಲೈಟ್ರ್ ಯೂಸ್ ಮಾಡಿಲ್ಲ, ಎಲ್ಲ ಕಂಪ್ಲೀಟಾಗಿ ಒಂದೇ ಥರ ಟೈಲ್ ಮಾಡಿದ್ದೀವಿ. ಇದ್ರದ್ದು ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಿ ಎಪಾಕ್ಸಿ ಫಿಲ್ಲಿಂಗ್ ಆದಮೇಲೆ ಕಂಪ್ಲೀಟ್ ಬಾತ್ರೂಮ್ದು ನಿಮಗೆ ವಿಡಿಯೋಸ್ ತೋರಿಸ್ತೇನೆ. ಒಂದೊಂದು ಬಾತ್ರೂಮು ಒಂದೊಂದು ಥೀಮಲ್ಲಿ ಮಾಡಿದ್ದೀವಿ. ಸೊ ಹೇಗೆ ಫಿನಿಶಿಂಗ್ ಬರುತ್ತೆ, ಹೊಸದಾಗಿ ಯಾವ ರೀತಿ ಟ್ರೆಂಡಲ್ಲಿ ತೊಗೋಬೋದು. ಇಲ್ಲಿ ನೋಡ್ತಿರ್ಬೋದು, ಈ ನಿಷಸ್ಗೆಲ್ಲ ಮುಂಚೆಗೆ ಪಾಯಿಂಟ್ ಮಾಡಿಬಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಟ್ರಿಪ್ ಲೈಟ್ ಬರುವಂಥದ್ದು ಎಲ್ಲನೂ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೇನ್ಲಿ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಅದರದ್ದು ಹೇಗೆ ಕರೆಕ್ಟಾಗಿರೋ ವರ್ಕ್ ಮಾಡಬೇಕು ಅನ್ನೋದು ತೋರಿಸ್ಬೇಕು ಅಂತ ನಾನು ನಿಮಗೆ ಇದನ್ನು ತೋರಿಸಿದೆ, ಹಾಕಿರ್ತೀನಿ. ಲ್ಯಾಮಿನೇಟ್ ಫೇಸ್ಟಿಂಗ್ದು ವಿಡಿಯೋ ಆಗಿದೆ ನೋಡಿ. ಇದ್ರ ಮೇಲ್ಗಡೆ ವೇಟ್ ಇಟ್ಬಿಟ್ಟು ಬಿಡ್ತೀವಿ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಯಾವ ರೀತಿ ವೇಟ್ ಇಟ್ಬಿಡಬೇಕು ಅಂತ. ನಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆ ಸಂಜೆ ಆಲ್ಮೋಸ್ಟ್ 5-5:30ವರೆಗೂ ಇಂಟೀರಿಯರ್ ವರ್ಕಿದ್ದು ಲ್ಯಾಮಿನೇಟ್ ಪೇಸ್ಟಿಂಗ್ ಆಗಿದೆ. ಟೀಕ್ ಲ್ಯಾಮಿನೇಟ್ ಯಾವ್ದು ತೋರಿಸಿದ್ದೆ ಅದನ್ನೆಲ್ಲ ಕಂಪ್ಲೀಟ್ ಪೇಸ್ಟಿಂಗ್ ಆಗಿ ಈಗ ಒನ್ ಡೇ ಫುಲ್ಲು ಕಂಪ್ಲೀಟ್ ಅದ್ರ ಮೇಲ್ಗಡೆ ವೇಟ್ ಇಟ್ಟು ಈ ರೀತಿ ಬಿಟ್ಟಿದ್ದೀವಿ. ಸೊ ನೀಟಾಗಿ ಸೆಟ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತಂದರೆ, ಈ ಥರ ವೇಟ್ ಇಡೋದ್ರಿಂದ ಯಾವುದೇ ರೀತಿಯಾದಂಥ ಬಬಲ್ಸು ನಿಮಗೆ ಬರೋದಿಲ್ಲ. ಮುಂದೆ ರೀತಿ
ದಿನಗಳಲ್ಲಿ. ಕೆಲವೊಂದು ಸಲ ಏನಾಗುತ್ತೆ, ಪೇಸ್ಟಿಂಗ್ ಮಾಡಿ ಇಮಿಡಿಯೇಟ್ ವರ್ಕಿಗೆ ಕಟ್ಟಿಂಗ್ ಮಾಡಿದಾಗ ಸರಿಗೆ ಸೆಟ್ ಆಗದೆ ಇದ್ದರೆ ಒಳಗಡೆ ಏರ್ ಬಬಲ್ಸ್ ಬರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿರಿ ಎಷ್ಟು ವೇಟ್ ಹಾಕಿ ನಾವು ಇಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಪೇಸ್ಟಿಂಗು ಇಲ್ಲಿವರೆಗೂ ಅಷ್ಟೇ ಆಗಿರೋದು, ಇದು ಇಲ್ಲಿಂದ ಕೆಳಗೆ. ಬಟ್ ಮೇಲ್ಗಡೆ ಇನ್ನು ಉಳಿದಿರೋ ಪ್ಲೇವುಡ್ ಕೂಡ ಎಲ್ಲನೂ ಹಾಕಿ ವೇಟ್ ಇಟ್ಟು ಈಗ 1 ಡೇ ಬಿಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ನಿನ್ನೆ ಸಂಜೆ 5 ಗಂಟೆಗೆ ಮುಗ್ದಿರೋ ವರ್ಕು, ಇವತ್ತು ಸಂಜೆ 5 ಗಂಟೆಗೆ 24 ಅವರ್ಸ್ ಆಗುತ್ತೆ. ವರ್ಕ್ ಸ್ಟಾರ್ಟ್ ಆಗೋದು ಹೇಗಿದ್ರು ನಾಳೆನೇ. ಅಲ್ಲಿಗೆ 1.5 ದಿನ 2 ದಿನ ಆಲ್ಮೋಸ್ಟ್ ಬಿಟ್ಟಂಗಾಗತ್ತೆ. ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿಸ್ದಂಗಾಗತ್ತೆ. ಈ ರೀತಿ ನೀವು ಫೆವಿಕಾಲ್ ಮರೈನ್ ಗ್ರೇಡಿಂದು ಯೂಸ್ ಮಾಡಿ ಒಳ್ಳೆ ರೀತಿ ವರ್ಕನ್ನು ನೀವು ಪಡ್ಕೋಬೋದು ಇಂಟೀರಿಯರ್ ವರ್ಕ್ಸಲ್ಲಿ, ಸೈಟಲ್ಲೇ. ಎಡ್ಜ್ ಬ್ಯಾಂಡಿಂಗ್ ವರ್ಕ್ ಬಗ್ಗೆನೇ ಮೇಯ್ನ್. ಕಟ್ಟಿಂಗ್ಸ್ ಎಲ್ಲ ಎಲ್ಲಿದ್ರೂ ಚೆನ್ನಾಗಿ ಬಂದೇ ಬರುತ್ತೆ, ಫ್ಯಾಕ್ಟ್ರಿಯಲ್ಲಾಗಲಿ ಅಥವಾ ಸೈಟಲ್ಲಾಗಲಿ. ಮೇಯ್ನ್ ಎಡ್ಜ್ ಬ್ಯಾಂಡಿಂಗ್ ವರ್ಕಲ್ಲಿ ಡಿಫ್ರೆನ್ಸ್ ಆಗುತ್ತೆ ಫ್ಯಾಕ್ಟ್ರಿ ಮಾಡ್ಲರ್ ವರ್ಕಿಗೂ ಸೈಟ್ ವರ್ಕಿಗೂ. ಅದನ್ನು ಯಾವ ರೀತಿ ಬೆಟರ್ಮೆಂಟಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಗೆ ಪ್ರೊಸೀಜರ್ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಇಂಟೀರಿಯರ್ದು ತೋರಿಸ್ಕೊಡ್ತೀನಿ. ನೋಡಿ ಇಷ್ಟ ಆಗಿದ್ರೆ ಆ ರೀತಿ ವರ್ಕ್ ಮಾಡಿಸ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅದನ್ನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಆಮೇಲೆ ಪ್ಲೈವುಡ್ ಹಾಕ್ಸಿರೋವಂಥದ್ದು ಒಳ್ಳೆ ಕ್ವಾಲಿಟಿ ಇದೆಯಲ್ವ ಅನ್ನೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಕಟ್ಟಿಂಗ್ ಆಗಲಿ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸಿಂಪಲ್ ಟೆಕ್ನಿಕ್ಕು. ಅಂದರೆ ನಾನು ಜಾಸ್ತಿ ಅದನ್ನು ಟೆಕ್ನಿಕಲಿ ನಿಮಗೆ ಹೇಳಲಿಕ್ಕೆ ಹೋಗಲ್ಲ, ಯಾವ ರೀತಿ ಟೆಸ್ಟ್ ಮಾಡಬೇಕು ಏನು ಅಂತ. ಪ್ರಾಕ್ಟಿಕಲ್ ಲೈಫಿಗೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುವಂತೆ ಯಾವುದು ಬೆಟ್ರ್ ಇದ್ದರೆ ಒಳ್ಳೆಯದು ಅಂತ ಅನ್ನೋದಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಎಕ್ಸ್ಕ್ಲೂಸಿವ್ಲಿ ನಿಮ್ಮ ಮನೆ ಕಟ್ಟಲಿಕ್ಕೆ ಬೇಕಾಗಿರುವಂಥ ನಾಲೆಡ್ಜ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.